ಇದು ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಉದ್ದೇಶ ಮಾಗಡಿನಲ್ಲಿ ಕೆಂಪೇಗೌಡರ ಹೆಸರಿನಲ್ಲಿ ಮಾಗಡಿ ಕೆಂಪೇಗೌಡರ ಉತ್ಸವ ಮಾಡ್ತಕ್ಕಂಥದ್ದು. ಇದು 1.5 ತಿಂಗಳ ಕಾಲ ಶನಿವಾರ ಭಾನುವಾರ ಪ್ರತಿ ಶನಿವಾರ ಭಾನುವಾರ ನಡೀತಕ್ಕಂಥದ್ದು. ಅಂತಿಮವಾಗಿರ್ತಕ್ಕಂಥದ್ದು 25, 26, 27, 28 ಮಾಗಡಿ ಪಟ್ಟಣದಲ್ಲಿ ಜರುಗತಕ್ಕಂಥದ್ದು. ಇದರಲ್ಲಿ ನಮ್ಮ ತಾಲೂಕಿನ ಪ್ರತಿಭೆಗಳು ಎಲ್ಲ ರಂಗದಲ್ಲೂ ಇರ್ತಕ್ಕಂಥ ಪ್ರತಿಭೆಗಳನ್ನ ಗುರುತಿಸಿ ಗೌರವಿಸ್ತಕ್ಕಂಥದ್ದು. ನಂತರ ಯಾವ್ಯಾವ ಸ್ಪರ್ಧೆ ಇರ್ತವೆ ಆ ಸ್ಪರ್ಧೆನಲ್ಲಿ ವಿಜೇತರಾದಂಥವ್ರಿಗೆ ಉಚಿತವಾದಂಥ ಬಹುಮಾನವನ್ನ ಕೊಡ್ತಕ್ಕಂಥ, ಜೊತೆಗೆ ಸ್ಪರ್ಧೆನಲ್ಲಿ ಭಾಗವಹಿಸೋದಕ್ಕೆ ಅವರ ಹೆಸರನ್ನು ನೋಂದಣಿ ಮಾಡ್ಕೊಳ್ತಕ್ಕಂಥವ್ರಿಗೆ ಅವ್ರಿಗೆ ಒಂದು ಸಮಾಧಾನಕರವಾದಂಥ ಒಂದು ಬಹುಮಾನವನ್ನು ಕೊಡ್ತಕ್ಕಂಥದ್ದು. ಇಲ್ಲಿ ವಿಜೇತರಾದಂಥ ತಂಡವನ್ನು ಕನಕೋತ್ಸವಕ್ಕೆ ಕಳಿಸ್ತಕ್ಕಂಥ ಕೆಲಸ. ಅದು ಡಿಸೆಂಬರ್ ನಂತರ ಜನವರಿ ತಿಂಗಳಿನಲ್ಲಿ ನಡೀತಕ್ಕಂಥದ್ದು ಕನಕೋತ್ಸವ, ಅಲ್ಲಿಗೆ ಕಳಿಸ್ತಕ್ಕಂಥದ್ದು. ಇಲ್ಲಿ ನಮ್ಮ ಪ್ರತಿಭೆಗಳನ್ನ ಗುರುತಿಸಿ, ಅದು ಕ್ರೀಡೆ ಇರ್ಬೋದು ಅಥವಾ ಕಲೆ ಇರ್ಬೋದು ಅಥವಾ ನೃತ್ಯ ಇರ್ಬೋದು, ಯಾವುದರಲ್ಲಿ ಇದ್ದಾರೆ ಎಲ್ಲ ಕೂಡ ಗುರುತಿಸಿ ಅವ್ರನ್ನ ಅಲ್ಲಿಗೆ ಕನಕೋತ್ಸವಕ್ಕೆ ಜನವರಿ ನಡೀತಕ್ಕಂಥ ಕನಕೋತ್ಸವಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಈಗ ಕ್ರೀಡಾ ವಿಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಮೊದಲನೇದಾಗಿ ಅತ್ಯಂತ ಹೆಚ್ಚು ಜನಪ್ರಿಯ ಕ್ರೀಡೆ ಇವತ್ತಿನ ಗ್ರಾಮೀಣ ಭಾಗದಲ್ಲಿರ್ಬೋದು, ನಗರ ಪ್ರದೇಶದಲ್ಲಿರ್ಬೋದು, ಅದು ಕ್ರಿಕೆಟನ್ನು ಹೋಬಳಿ ಮಟ್ಟದಲ್ಲಿ ನಾವು ಪ್ರಾರಂಭ ಮಾಡ್ತೀವಿ. ಪ್ರತಿ ಹೋಬಳಿನಲ್ಲಿ ಅಂದರೆ ನಮ್ಮ ತಾಲೂಕಿನ ಅದು ತಿಪ್ಸಂದ್ರ, ಕುದೂರು, ಕಸ್ಬಾ, ಮಾಡಬಾಳು, ಮಾಗಡಿ ಟೌನು, ಬಿಡದಿ ಮತ್ತು ಕೂಡ್ಕಲ್ ಹೋಬಳಿಗಳಲ್ಲಿ ಪ್ರಾರಂಭ ಮಾಡಿ ಅಲ್ಲಿ ಶನಿವಾರ ಭಾನುವಾರ, ಮುಂದಿನ ಶನಿವಾರ ಯಾವ ಶನಿವಾರ 22, 23 ಪ್ರಾರಂಭ ಆಗ್ತದೆ ಕ್ರಿಕೆಟ್ ಪಂದ್ಯಾವಳಿಗಳು. ಹೋಬಳಿ ಮಟ್ಟದಲ್ಲಿ ನಾವು ಪ್ರತಿ ಶನಿವಾರ ಭಾನುವಾರ ಕಾರ್ಯಕ್ರಮ ಮಾಡ್ತೀವಿ. ಅಲ್ಲಿ 4 ತಂಡಗಳು ಗೆಲ್ತಕ್ಕಂಥ 3 ತಂಡಗಳು ಗೆಲ್ತಕ್ಕಂಥ 3 ತಂಡಗಳನ್ನು ತಾಲೂಕು ಮಟ್ಟಕ್ಕೆ ತಂದು ತಾಲೂಕು ಮಟ್ಟದಲ್ಲಿ 3 ರಿಂದ 4 ತಂಡವನ್ನು ಆಯ್ಕೆ ಮಾಡಿ ಅಲ್ಲಿಂದ ನಾವು ಕನಕೋತ್ಸವಕ್ಕೆ ಕಳಿಸ್ತಕ್ಕಂಥ 4 ತಂಡ ಕನಕೋತ್ಸವಕ್ಕೆ ಕಳಿಸ್ತಕ್ಕಂಥದ್ದು. ಪ್ರತಿ ತಂಡಕ್ಕೂ ಕೂಡ ಬಹುಮಾನ, ಮೊದಲನೇ ಬಹುಮಾನ 15,000 ಕೊಡ್ತಕ್ಕಂಥದ್ದು, ದ್ವಿತೀಯ ಬಹುಮಾನ 10,000, ತೃತೀಯ ಬಹುಮಾನ 5,000 ಕೊಡ್ತೀವಿ. ಅದರಲ್ಲಿ ಆಲ್ರೌಂಡರ್ಸ್ಗಳಿಗೂ ಕೂಡ ಗುರುತಿಸಿ ಆಲ್ರೌಂಡರ್ಸ್ಗೆ 2,000 ಕೊಡ್ತಕ್ಕಂಥದ್ದು. ಮತ್ತು ಈ ಇವ್ರಿಗೆ ಬೆಸ್ಟ್ ಬೌಲರ್ಗೆ 1,000 ಕೊಡ್ತಕ್ಕಂಥದ್ದು, ಬೆಸ್ಟ್ ಬ್ಯಾಟ್ಸ್ಮನ್ಗೆ 1,000 ಕೊಡ್ತಕ್ಕಂಥದ್ದು. ಅದನ್ನು ಅಂತಿಮವಾಗಿ ನಾವು ಗೆಲ್ತಕ್ಕಂಥ ತಂಡ ಕಳಿಸಲ್ಲ. ನಾವು ಯಾರು ಈಗ ಬೆಸ್ಟ್ ಬೌಲರು, ಬೆಸ್ಟ್ ಬ್ಯಾಟ್ಸ್ಮ್ಯಾನು, ಬೆಸ್ಟ್ ಆಲ್ರೌಂಡರ್ ಇರ್ತಾರಲ್ಲ, ಇವ್ರನ್ನೆಲ್ಲ ಕ್ರೋಢೀಕರಣ ಮಾಡಿ ಜಿಲ್ಲೆಯ ಮಟ್ಟದಲ್ಲಿ 4 ತಂಡ ಮಾಡ್ತೀವಿ. 4 ತಂಡ ಮಾಡಿ ಅದನ್ನು ಜಿಲ್ಲಾ ಮಟ್ಟಕ್ಕೆ ನಾವು ಕನಕೋತ್ಸವಕ್ಕೆ ಕಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಎಲ್ಲ ನಮ್ಮದು ನಾನು ಹೇಳ್ತಾರೆ ಹೋಬಳಿ ಹೇಳ್ತಾ ಇರೋದಕ್ಕೆ, ತಾಲೂಕು ಮಟ್ಟಕ್ಕೆ ಜಿಲ್ಲಾ ಮಟ್ಟಕ್ಕೆ ಅಂತಂದರೆ ಅದು ಕನಕೋತ್ಸವಕ್ಕೆ ಕಳಿಸ್ತೀವಿ. ಇಲ್ಲಿಂದ ಅದರಿಂದ ಕನಕೋತ್ಸವಕ್ಕೆ ಕಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ. ನಮ್ಮ ತಂಡದ ಪ್ರತಿ ವರ್ಷನೂ ಕೂಡ ನಡೆದಿದೆ. ಕನಕೋತ್ಸವ ನಡೆದಂಥ ಸಂದರ್ಭದಲ್ಲಿ ನಮ್ಮಲ್ಲಿ ಸುಮಾರಾಗಿ ಮಾಡ್ತಿದ್ರು. ಬಟ್ ಈಗ ನಾವು ವಿಶೇಷವಾಗಿ ಗಮನ ಹರಿಸಿ ಅದನ್ನು ನಾವು ಮಾಡ್ತಾ ಇದ್ದೀವಿ. ಆ ಕ್ರಿಕೆಟ್ನಲ್ಲಿ ಭಾಗವಹಿಸ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಯಾರ್ಯಾರು ನೋಂದಣಿ ಮಾಡ್ಕೋತಾರೆ, 100 ರೂಪಾಯಿ ಕ್ರಿಕೆಟ್ಗೆ ನೋಂದಣಿ ಮಾಡ್ಕೊಳ್ಳೋಕ್ಕೆ 100 ರೂಪಾಯಿ ಕೊಡ್ಬೇಕು ನಮ್ಗೆ. ಯಾಕಂದರೆ ಎಷ್ಟು ತಂಡ ಬರ್ತವೆ ಅನ್ನೋದು ನಮ್ಗೆ ಗೊತ್ತಾಗಬೇಕು. ಸುಮ್ಮನೆ ಬಂದು ಲಾಸ್ಟ್ ಮೂಮೆಂಟಲ್ಲಿ ಹೆಸರು ಹೇಳಿದ್ರೆ ಪ್ರಯೋಜನ ಆಗೋದಿಲ್ಲ. ಕಡೆಯ ಡೇಟ್ ಯಾವತ್ತು ನೋಂದಣಿ ಮಾಡ್ಕೊಳ್ಳೋದು 18ನೇ ತಾರೀಕು ಒಳಗಡೆ ಎಲ್ಲರೂ ಕೂಡ ನೋಂದಣಿ ಮಾಡ್ಕೊಳ್ಳೋದು. ನಾವು ಆಟೋ ಅನೌನ್ಸ್ಮೆಂಟ್ ಕೂಡ ಕೊಡ್ತೀವಿ, ಮಾಧ್ಯಮದಲ್ಲಿ, ಫೇಸ್ಬುಕ್ಕಲ್ಲಿ, ಇದರಲ್ಲೆಲ್ಲ ಕೂಡ ಅನೌನ್ಸ್ಮೆಂಟ್ ಕೊಡ್ತೀವಿ. ತಂಡಗಳು 100 ರೂಪಾಯಿ ಕೊಟ್ಟು ನೋಂದಣಿ ಮಾಡ್ಕೋಬೇಕು. ಭಾಗವಹಿಸ್ತಕ್ಕಂಥ ಪ್ರತಿ ತಂಡಕ್ಕೂ ಕೂಡ ಇದನ್ನು ಕೊಡ್ತೀವಿ, ಒಂದು ಕ್ರಿಕೆಟ್ ಕಿಟ್ ಅಂತಂದರೆ ಅದರಲ್ಲಿ 6 ವಿಕೆಟ್ ಇರ್ತದೆ, 2 ಬ್ಯಾಟ್ ಇರ್ತದೆ, 2 ಬಾಲ್ ಇರ್ತದೆ. ಇಷ್ಟನ್ನು ಕೂಡ ಕೊಡ್ತೀವಿ ಭಾಗವಹಿಸ್ತಕ್ಕಂಥವ್ರಿಗೆ. ಮತ್ತು ಟೀ ಶರ್ಟ್ ಕೂಡ
ಟಿ ಶರ್ಟ್ ಕೂಡ ಕೊಡ್ತೀವಿ ನಾವು. ಯಾರ್ಯಾರು ಭಾಗವಹಿಸ್ತಾರೆ ಪ್ರತಿಯೊಬ್ಬರು ಕಂಪಲ್ಸರಿ ಟಿ ಶರ್ಟ್ ಹಾಕೊಂಡೆ ಆಟ ಆಡಬೇಕು ಒಂದು. ಆಮೇಲೆ ಎಲ್ಲರೂ ಕೂಡ ಕಡ್ಡಾಯವಾಗಿ ಆಧಾರ್ ಕಾರ್ಡ್ನ ಕಡ್ಡಾಯ ಮಾಡಿದ್ದೀವಿ. ನಮ್ಮ ತಾಲೂಕಿನವರೇ ಭಾಗವಹಿಸಬೇಕು. ಆಮೇಲೆ ಒಂದು ತಂಡದಲ್ಲಿ ಆಡದಂಥವ್ರು ಇನ್ನೊಂದು ತಂಡದಲ್ಲಿ ಆಡಂಗಿಲ್ಲ. ಒಂದು ತಂಡದಲ್ಲಿ ಆಡ್ತಕ್ಕಂಥವ್ರು ಇನ್ನೊಂದು ತಂಡದಲ್ಲಿ ಅದನ್ನು ಆಡಂಗಿಲ್ಲ. ಅದನ್ನು ನಮ್ಮ ತಾಲೂಕಿನವರೇ ಹಾಕಬೇಕು. ಅದರಿಂದ ಆಧಾರ್ ಕಾರ್ಡ್ನ ಕಡ್ಡಾಯ ಮಾಡಿದ್ದೀವಿ. ಅದೊಂದು ಕ್ರಿಕೆಟ್ನ ವಿಚಾರ. ಕಡೆಯದಾಗಿ ನಾವು ಇಲ್ಲಿ ಎಲ್ಲ ನಮ್ಮ ಇಡೀ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲವನ್ನ ಒಳ್ಳೆ ಪಟುಗಳನ್ನ ಹುಡುಕ್ತೀವಿ. ಅದರಲ್ಲಿ ಸೆಲೆಕ್ಟ್ ಮಾಡ್ತೀವಿ. ಬೆಸ್ಟ್ ಬೌಲರ್ಸ್ ಕೊಟ್ಟಿರ್ತೀವಿ, ಬೆಸ್ಟ್ ಬ್ಯಾಟ್ಸ್ಮನ್ ಕೊಟ್ಟಿರ್ತೀವಿ, ಬೆಸ್ಟ್ ಆಲ್ರೌಂಡರ್. ಇವ್ರನ್ನ ಸೆಲೆಕ್ಟ್ ಮಾಡಿ ಇವರಿಂದ 4 ಟೀಮ್ ಮಾಡ್ತೀವಿ. ಇಡೀ ಕ್ಷೇತ್ರದಲ್ಲೆಲ್ಲ ಹುಡುಕಿ ಒಂದು 4 ಟೀಮ್ ಮಾಡಿ ಇಲ್ಲಿಂದ ವಿಶೇಷ ಅವ್ರಿಗೆ ಕನಕಪುರಕ್ಕೆ ಹೋಗೋರಿಗೆ ಒಂದು ಟಿ ಶರ್ಟು 5 ಏನೋ ಟ್ರ್ಯಾಕ್ ಶೂಟ್ ಇವೆಲ್ಲ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ನಮ್ಮ ತಾಲೂಕಿನ ಹಿರಿಮೆಯನ್ನು, ಕೆಂಪೇಗೌಡರ ಹಿರಿಮೆಯನ್ನು ಅಲ್ಲಿ ಹೋಗಿ ಹೊಡ್ಕೊಂಡ್ಬರ್ಬೇಕು ಪ್ರೈಸ್ ಅಂತಕ್ಕಂಥ ವಿಚಾರ. ಇದು ಒಂದು ಕ್ರಿಕೆಟ್ ವಿಚಾರ. ಇನ್ನೊಂದು ಕಬಡ್ಡಿ ಇದನ್ನ ತಾಲೂಕು ಮಟ್ಟದಲ್ಲಿ ಆಯೋಜನೆ ಮಾಡ್ತೀವಿ. ಯಾರು ಬೇಕಾದ್ರೂ ಬಂದು ನೋಂದಣಿ ಮಾಡ್ಕೊಂಡು ಭಾಗವಹಿಸ್ಬೋದು. ಹೋಬಳಿ ಪ್ರತಿ ವರ್ಷ ಮೊದಲಿಂದ ಮಾಡ್ಕೊಂಡ್ ಬರ್ತಾ ಇದ್ರು. ನಮಗೆ ನಮ್ಮ ಡಿ.ಕೆ. ಸುರೇಶ್ ಅವರು ಮಾಡಿಸಿದ್ರು. ಇಲ್ಲಿಂದ ಎಲ್ಲ ನಡೆದಿದೆ, ಆದ್ರೆ ಎಫೆಕ್ಟಿವ್ ಆಗಿ ನಡೆದಿರ್ಲಿಲ್ಲ ಅಷ್ಟೇ. ಅವ್ರಿಗೆ ಸಹಕಾರ ಸಿಕ್ಕಿರ್ಲಿಲ್ಲ ಕನಕಪುರದವ್ರಿಗೆ. ಅವಾಗ ನಾವು ವಿರುದ್ಧವಾಗಿದ್ವಲ್ಲ, ಅವಾಗ ನಾವು ಸೇರ್ಕೊಂಡಾಗ ಒಂದ್ಸರಿ ಮಾಡಿದವಾಗ ಸಣ್ಣ ಪುಟ್ಟ ಮಾಡಿದ್ರು ಅಷ್ಟೇ. ಸಂಪೂರ್ಣವಾಗಿ ಅನುಷ್ಠಾನ ಮಾಡ್ಲಿಕ್ಕೆ ಅವ್ರ ಕೈಲಿ ಆಗಿರ್ಲಿಲ್ಲ. ಈಗ ಮೊನ್ನೆ ಡಿ.ಕೆ. ಸುರೇಶ್ ಅವರು ನಮ್ಮನ್ನೆಲ್ಲ ಕರೆದಿ ಮೀಟಿಂಗು ನಮ್ಮ 4 ಕ್ಷೇತ್ರದಿಂದ ನಾವು ಕಾಂಗ್ರೆಸ್ನವರೇ ಶಾಸಕರಿದ್ದೀವಿ. ನಮ್ಮ 4 ಜನನ್ನು ಕೂಡ ಕರೆದು ಡಿ.ಕೆ. ಸುರೇಶ್ ಅವರು ಈ ಥರ ಒಂದು ಕಾರ್ಯಕ್ರಮ ಮಾಡೋಣ. ಅವರು ಇವತ್ತು ಈ ಟಿ ಶರ್ಟ್ ಇರ್ಬೋದು, ಈ ಕ್ರಿಕೆಟ್ ಸೆಟ್, ವಾಲಿಬಾಲ್ ಸೆಟ್ ಇವೆಲ್ಲ ಅವರು ಸ್ಪಾನ್ಸರ್ ಮಾಡ್ತಾವ್ರೆ. ಯಾರೋ ನಾಯಕರು. ನಾವು ಇಲ್ಲಿ ನಡೀತಕ್ಕಂಥದಕ್ಕೆ ನಾವು ಮಾಡ್ತೀವಿ. ಇದನ್ನೆಲ್ಲ ಬಹುಮಾನ ಕೊಡ್ತಕ್ಕಂಥದ್ದಕ್ಕೆಲ್ಲ ಅವರು ಕೂಡ ಸ್ಪಾನ್ಸರ್ ಮಾಡ್ತಾ ಇದ್ದಾರೆ. ಟಿ ಶರ್ಟ್ಸ್ಗಳನ್ನೆಲ್ಲ ಅವರೇ ಸ್ಪಾನ್ಸರ್ ಮಾಡ್ತಾರೆ. ಅವೆಲ್ಲವನ್ನು ನಾನೇ ಕೊಡಿಸ್ತೀನಪ್ಪ ಮಾಡಬೇಕು ಅಂತ ಎಲ್ಲ ಹೇಳಿದ್ದಾರೆ. ಯಾಕಂದ್ರೆ ಇಡೀ ಜಿಲ್ಲೆಯನ್ನ ಒಂಥರ ಆಕ್ಟಿವ್ ಆಗಿ ಇಡಬೇಕು ಅಂತಕ್ಕಂಥದ್ದು ಇದರ ಹಿಂದಿನ ಮರ್ಮ. ಇಡೀ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಪ್ರತಿಭೆಗಳನ್ನ ನಾವು ಗುರುತಿಸ್ಬೇಕು. ಎಲ್ಲೋ ಹಳ್ಳಿಲಿ ಇರ್ತಕ್ಕಂಥ ಪ್ರತಿಭೆನೂ ಕೂಡ ನಾವು ಹೊರಗಡೆ ಕರ್ಕೊಂಡ್ಬರ್ಬೇಕು ಅನ್ನೋದು ಇದರ ಡಿ.ಕೆ. ಸುರೇಶ್ ಅವರ, ಶಿವಕುಮಾರ್ ಅವರ ಉದ್ದೇಶ. ಇದು ಬರೀ ಕನಕಪುರದಲ್ಲೇ ಮಾಡ್ತಿದ್ರು. ಬರೀ ಕನಕಪುರಕ್ಕೆ ಸೀಮಿತ ಆಗೋದು ಬೇಡ, ಇಡೀ ಜಿಲ್ಲೆಗೆ. ಬಹುಶಃ ನನಗೆ ಗೊತ್ತಂಗೆ ಅವ್ರು ಲೋಕಸಭಾ ಅಂದ್ರೆ ಕುಣಿಗಲ್ನು ಸೇರಿಸ್ಕೊಂಡವ್ರೆ. ಅವರು ಕುಣಿಗಲ್ನು ಕೂಡ ಸೇರಿಸ್ಕೊಂಡವ್ರೆ. ಅದು ಕೂಡ ಮಾಡ್ತವ್ರು ಅವರು ಕೂಡ. ಅದರಿಂದ ಈ ತರ ಕಾರ್ಯಕ್ರಮಗಳನ್ನ 3 ವರ್ಷಕ್ಕೂ 2 ವರ್ಷಕ್ಕೂ ಒಂದ್ಸರಿ ಮಾಡೋಣ ಅಂತಕ್ಕಂಥದ್ದನ್ನ ಹೇಳಿದ್ದಾರೆ ನಮ್ಗೆ. 2 ವರ್ಷ 3 ವರ್ಷಕ್ಕೂ ಒಂದ್ಸರಿ ಅವ್ರನ್ನ ಈ ತರ ಇಂಥ ಕಾರ್ಯಕ್ರಮಗಳನ್ನ ಮಾಡಿ ನಮ್ಮ ಜನಗಳನ್ನ ಒಂಥರ ಮೋಟಿವೇಟ್ ಮಾಡೋದಕ್ಕೋಸ್ಕರ, ಪ್ರತಿಭೆಗಳನ್ನ ಮೋಟಿವೇಟ್, ವಯಸ್ಸಾದಂಥವ್ರಿಗೆ ಮೋಟಿವೇಶನ್ನು, ಗೃಹಿಣಿಯರಿಗೆ ಮೋಟಿವೇಶನ್ನು, ಈ ತರ ಮಾಡಬೇಕು ಅಂತಕ್ಕಂಥದನ್ನ, ಗೌರವಿಸ್ತಕ್ಕಂಥದನ್ನ ಮಾಡಬೇಕು ಅಂತ. ಸರ್ಕಾರಿ ಕಾರ್ಯಕ್ರಮನ ಡಿ.ಕೆ. ಸಹೋದರರು ಮಾಡ್ತಾರೆ, ಬಾಲಕೃಷ್ಣ ಮಾಡ್ತಾ ಇರ್ತಕ್ಕಂಥ ಕಾರ್ಯಕ್ರಮ ಅಲ್ಲೆಲ್ಲ ಈ ಕನಕೋತ್ಸವ ನಡೀತಾರೆ. ಕನಕೋತ್ಸವ ಅವ್ರು ಮಾಡ್ಕೊತಾರೆ. ಆದ್ರೆ ಈ ಮಾಗಡಿ ಮಾಡ್ತಾ ಇರ್ತಕ್ಕಂಥದ್ದು ನಾನು ಮತ್ತೆ ನಮ್ಮ ತಂಡ, ನನ್ನ ಕಾರ್ಯಕರ್ತರು ಮತ್ತೆ ಅಧಿಕಾರಿಗಳನ್ನ ಇನ್ವಾಲ್ವ್ ಮಾಡ್ಕೊಂಡಿದೀವಿ. ಇದು ಬಲವಂತದ ಅಧಿಕಾರಿಗಳನ್ನ ಬಲವಂತವಾಗಿ ನಾವು ಕರೆದಿಲ್ಲ. ನಾವು ಮಾತಾಡ್ಬೇಕಾದ್ರೆ ಹೇಳಿದ್ವಿ, ಬೆಳಿಗ್ಗೆ ಪ್ರೀತಿ ಇರ್ತಕ್ಕಂಥವ್ರು ಬಂದು ನಮಗೆ ಮಾರ್ಗದರ್ಶನ ಮಾಡ್ಬೋದು. ಯಾರೇ ಇರಲಿ, ಯಾವುದೇ ಪಕ್ಷದವ್ರು ಇರಲಿ, ಬೇರೆಯವರು ಬಂದು ನಾವು ಮಾರ್ಗದರ್ಶನ ಮಾಡ್ತೀವಿ ಅಂದ್ರೆ ಅವ್ರನ್ನ ಸ್ವೀಕಾರ ಮಾಡ್ತೀವಿ, ಅವ್ರನ್ನ ಗೌರವಿಸ್ತೀವಿ, ಅವ್ರನ್ನ ಕರ್ಕೊಂಡು ಅವ್ರನ್ನ ಜೊತೆ ಕೂಡ್ಕೊಂಡು ಮಾಡ್ತೀವಿ. ಸಾಧನೆ ಮಾಡಿರೋರಿಗೆ ಕೆಂಪೇಗೌಡ ಪ್ರಶಸ್ತಿಯನ್ನು ಕೊಡ್ತಾರೆ ಇಲ್ಲ, ಅದನ್ನ ನಾವು ಇದ್ರಲ್ಲಿ ಮಾಡ್ತೀವಿ. ನಾವು ನಮ್ಮ ಸರ್ಕಾರಿ ಕಾರ್ಯಕ್ರಮ, ರಾಷ್ಟ್ರೀಯ ಹಬ್ಬಗಳು ಅವೆಲ್ಲ ಮಾಡ್ತೀವಲ್ಲ, ಆವಾಗ ಅದನ್ನ ಮಾಡ್ತೀವಿ. ಅದನ್ನ ಸಪ್ರೇಟ್ ಆಗಿ. ಯಾಕಂದ್ರೆ ಇದು ಓವರ್ಲೋಡ್ ಕೆಲಸ. ಇದೆಲ್ಲ ಆವಾಗ ಮಾಡಕ್ ಆಗಲ್ಲ. ನೋಡೋಣ, ಮೊದಲನೇದ ಶುರು ಮಾಡೋಣ. ಮುಂದಕ್ಕೆ ಏನಾರ ಇದನ್ನ ನೋಡ್ಕೊಂಡು ಆಮೇಲೆ ಅದ್ರ ಬಗ್ಗೆ ತೀರ್ಮಾನ ಮಾಡೋಣ. ಸರ್, ಅದು ಸಂಸದರು ಮಾತಾಡ್ತಾ ಇದ್ದಾರೆ ಸರ್. ಅವರು ಮಾತಾಡ್ತಾ ಭಾಷಣದಲ್ಲಿ ಹೇಳ್ತಾರೆ, ಗ್ರಾಮೀಣ ಸೊಗಡು ಮರಿತಾ ಇದ್ದಾರೆ, ಮತ್ತೆ ಅದನ್ನ ಈಗಿನ ಜನರೇಷನ್ಗೆ ತೋರ್ಸಕ್ಕೋಸ್ಕರ ನಾವು ಈ ತರ ಒಂದು ಕಾರ್ಯಕ್ರಮ ಹಮ್ಮಿಕೋಬೇಕು ಅಂತ ತಮ್ಮನ್ನ ಹೇಳಿ ಗುರ್ತು ಹೇಳ್ತಾ ಇದ್ರು ಸರ್. ಆದ್ರೆ ಇದ್ರ ಹಿಂದಿನ ಉದ್ದೇಶ ಅದೇನೆ. ಎಲ್ಲ ನಮ್ಮ ಭಾಗದಲ್ಲಿರ್ತಕ್ಕಂಥ ಗ್ರಾಮೀಣ ಭಾಗದ ಮಕ್ಕಳನ್ನು ಕೂಡ ನಾವು ಮುಖ್ಯವಾಹಿನಿಗೆ ತರಬೇಕು ಅಂತ ಉದ್ದೇಶ. ರಂಗೋಲಿ ಸ್ಪರ್ಧೆ ಇರ್ತದೆ. ಅದು ಮೊದಲೇ ನೋಂದಣಿ ಮಾಡ್ಕೋಬೇಕು. ಯಾರ್ಯಾರು ಮೊದಲು ನೋಂದಣಿ ಮಾಡ್ಕೋತೀವಿ, ಮಾತ್ರ ಆಯ್ಕೆ ಮಾಡಿ ಅದರಲ್ಲಿ ನಾವು ಅವಕಾಶ ಮಾಡ್ಕೊಡ್ತೀವಿ. ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ನಾವು ಅವ್ರಿಗೊಂದು ಗಿಫ್ಟ್ ಕೊಡ್ತೀವಿ. ಮತ್ತೆ ರಂಗೋಲಿ ಸ್ಪರ್ಧೆ ಬೆಳಿಗ್ಗೆ 7 ಗಂಟೆಗೆ ಪ್ರಾರಂಭ ಆಗ್ತದೆ. 1 ಅವರ್ ಟೈಮ್ ಕೊಟ್ಟಿರ್ತೀವಿ. 7 ರಿಂದ 8 ಗಂಟೆ ಒಳಗೆ ಮುಗಿಬೇಕು. ರಂಗೋಲಿ ಸ್ಪರ್ಧೆ ಮುಗಿತಾ ಇದ್ದಂಗೆ ನಾವು ಇಡೀ ತಾಲೂಕಿನ ಎಲ್ಲಾ ಕಲಾ ತಂಡಗಳನ್ನ ಕರೆಸ್ತಾ ಇದೀವಿ. ಅಂದ್ರೆ ಈ ಮೆರವಣಿಗೆ ದೇವರುಗಳವಲ್ಲ, ಎಲ್ಲಾ ಮೆರವಣಿಗೆ ದೇವರುಗಳು ಕೂಡ
ಇಲ್ಲಿ ಒಂದು ರೌಂಡ್ ಹಾಕ್ಲಿಕ್ಕೆ ಅವಕಾಶ ಮಾಡ್ಕೊಡ್ತೀವಿ. ಎಷ್ಟು ಬಂದರೂ ಕೂಡ ಅವು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅವು ಫ್ರೀ ಆಫ್ ಕಾಸ್ಟ್ ರಿಜಿಸ್ಟ್ರೇಷನ್. ಎಲ್ಲೆಲ್ಲ ನಾವು ರಂಗೋಲಿ ಸ್ಪರ್ಧೆ ಮಾಡಿದ್ದೀವಿ ಅಲ್ಲೆಲ್ಲ ಅದ್ರ ಮೇಲೆ ದೇವರುಗಳ ಮೆರವಣಿಗೆ, ಅದು ಲಾಸ್ಟ್ ಕೋಟೆ ಮೈದಾನದಲ್ಲಿ ಅಂತ್ಯ ಆಗ್ತದೆ. ಅವ್ರಿಗೂ ಕೂಡ ನಾವು ಭಾಗವಹಿಸ್ತಕ್ಕಂಥವ್ರಿಗೆ ಅವ್ರಿಗೆ ಗಿಫ್ಟ್ ಕೊಡ್ತಕ್ಕಂಥದ್ದು ಏನೋ ಒಂದು ಮಾಡ್ತೀವಿ. ಅವ್ರಿಗೆ ಹಣ ಕೊಡ್ತಕ್ಕಂಥದ್ದು, ಗಿಫ್ಟ್ ಕೊಡ್ತಕ್ಕಂಥದ್ದು ಮಾಡ್ತೀವಿ. ಅದಾದಮೇಲೆ ಅವತ್ತು ಆಯ್ತಲ್ಲ, ಈಗ ದೇಹದಾಟಿ ಸ್ಪರ್ಧೆ ಕೂಡ ಇರ್ತದೆ. ದೇಹದಾಟಿ ಸ್ಪರ್ಧೆ ಅವತ್ತು ಬಾಡಿ ಬಿಲ್ಡಿಂಗು ಇವ್ರಿಗೆಲ್ಲ ಯಾರೋ ಜಿಮ್ಮಲ್ಲೆಲ್ಲ ಈಗ ಎಲ್ಲ ಜಿಮ್ ಮಾಡ್ತಾರಲ್ಲ, ಇಲ್ಲ ನಮ್ಮ ತಾಲೂಕಲ್ಲಿ ನಮ್ಮನ್ನೆಲ್ಲ ಕರ್ಕೊಂಡು ಉದ್ಘಾಟನೆ ಮಾಡ್ತಾರಲ್ಲ, ಅವ್ರನ್ನೆಲ್ಲ ಕರೆಸ್ತೀವಿ. ಒಳ್ಳೆ ದೇಹದಾಡಿ, ಅದು ಒಂದೇ ಕಡೆ ಅದು ದೇಹದಾಡಿಯ ಸ್ಪರ್ಧೆ. ಅದೊಂದು 3-4 ಅವರ್ಸ್ ಆಗ್ತದೆ. ಆಯ್ಕೆ ಮಾಡಿ ಹೋಬಳಿ ಮಾಡ್ತಿದ್ದ ಆಯ್ಕೆ ಮಾಡಿ ಇಲ್ಲಿ ಕಳಿಸ್ತಾರೆ. ಜನ ಜಾಸ್ತಿ ಅವ್ರಿಗೆ ಅವರು ತೂಕದ ಮೇಲೆ ಮಾಡಬೇಕು. ಆಯ್ತು, ಅದನ್ನ ನಾವು ತೀರ್ಮಾನ ಮಾಡ್ತೀವಿ ಅದು ಹೆಂಗ್ ಮಾಡ್ಬೇಕು ಅಂತೇಳಿ. ದೇಹದೊಡೆಯ ತೂಕದ ಮಿತಿ ಇರುತ್ತದೆ, ಅದೇ ಅಲ್ಲ ಆಗ್ತದೆ. ಯಾವುದೋ ಇದಾದ್ಮೇಲೆ ಅದು ದೇವರ ಮೆರವಣಿಗೆ ಆದ್ಮೇಲೆ ಅದು ಆಗ್ತದೆ. ಮತ್ತೆ 4 ಗಂಟೆಗೆ ಈ ನಮ್ಮ ಗುಂಪು ಕಟ್ಕೊಂಡು ನಮ್ಮ ಹೆಣ್ಮಕ್ಳುಗಳು ದೇವ್ರ ಭಜನೆ ಮಾಡ್ತಾರಲ್ಲ, ಸಾಮೂಹಿಕ ಭಜನೆ, ಭಜನೆ ಮಾಡ್ತಾರೆ. ಅವ್ರಿಗೆಲ್ಲ ಅವಕಾಶ ಮಾಡ್ಕೊಡ್ತೀವಿ. 5 ನಿಮಿಷ 10 ನಿಮಿಷ ಅವ್ರಿಗೊಂದು ಅವಕಾಶ ಮಾಡ್ಕೊಡ್ತೀವಿ. ಅದಕ್ಕೊಂದು 2 ಅವರ್ ಮೀಸಲಿಟ್ಟಿದ್ದೀವಿ ನಾವು. 4 ಗಂಟೆಯಿಂದ ಹಿಡಿದು 7 ಗಂಟೆವರೆಗೂ ಕೂಡ 6:30ವರೆಗೂ ಕೂಡ ಅವ್ರಿಗೆ ಅವಕಾಶ ಮಾಡ್ಕೊಡ್ತೀವಿ. 6:30 ನಂತರ ಕಲ್ಯಾಣೋತ್ಸವ ನಡೀತದೆ. ತಿರುಪತಿಯಿಂದನೇ ಕಲ್ಯಾಣೋತ್ಸವ ಮಾಡ್ತಕ್ಕಂಥವ್ರನ್ನ ಅಲ್ಲಿಂದನೇ ಕರೆಸಿ, ವಿಶೇಷವಾಗಿ ತಿರುಪತಿಯಿಂದನೇ ನಮ್ಮ DK ಸುರೇಶ್ ಅವರು ಮಾಗಡಿ ತಾಲೂಕು ಜನಕ್ಕೆಲ್ಲ ತಿರುಪತಿ ಲಾಡೋನೇ ಕೊಡ್ತೀವಿ ಕಣ್ರಪ್ಪ ಅಂತ ಹೇಳವ್ರೆ. ಅಲ್ಲಿ ಬರ್ತಕ್ಕಂಥವ್ರಿಗೂ ಭಾಗವಹಿಸ್ತಕ್ಕಂಥವ್ರಿಗೆ ಕೊಡ್ತೀವಿ, ಅಲ್ಲೇನೆ ಸ್ಥಳದಲ್ಲೇ ಕೊಡ್ತೀವಿ ಲಾಡೋನ. ಪೂಜೆ ಭಾಗವಹಿಸ್ತಕ್ಕಂಥವ್ರಿಗೆ ಮತ್ತು ನಾವು ಪ್ರತಿ ಮನೆಗೂ ಕೂಡ ಒಂದು ಪ್ಯಾಕೆಟ್ ಮಾಡಿ ಒಂದು ಕ್ಯಾಲೆಂಡ್ರು ಮತ್ತು ಒಂದು ಲಾಡನ್ನು ಪ್ರತಿ ಮನೆಗೂ ಕೂಡ ಕಳಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದೀವಿ. ಪ್ರತಿ ಕ್ಷೇತ್ರದ ಪ್ರತಿ ಮನೆಗೂ ಕೂಡ ಒಂದು ಹೊಸ ವರ್ಷದ ಕ್ಯಾಲೆಂಡ್ರು ಮತ್ತು ಒಂದು ಲಾಡು ಹೋಗ್ತದೆ. ಒಂದೊಂದು ಲಾಡು ಕೊಡ್ತೀವಿ. ಅದು 27ನೇ ತಾರೀಕು ಸಂಜೆ. ಅದಾದಮೇಲೆ ಅದು ಬೇಗ ಮುಗೀತದೆ, ಒಂದು 2 ಅವರ್ಗೆ. ಅದಾದಮೇಲೆ ಏನು ಹಾಕ್ಕೊಂಡಿದ್ರಲ್ಲಪ್ಪ, ಅದಾದಮೇಲೆ ಸಂಗೀತ ಏನೋ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ.